ಕನ್ನಡಿಗರಿಗೆ ಮನರಂಜನೆ ನೀಡುವ ನಂಬರ್ 1 ಸ್ಥಾನದಲ್ಲಿರುವ ಜಿ ಸಂಸ್ಥೆ ಮತ್ತೊಂದು ಹೊಸ ಚಾನೆಲ್ ಅನ್ನು ಆರಂಭಿಸಿತ್ತು. ಕಳೆದ 3 ದಶಕಗಳಿಂದ ಹಲವು ಭಾಷೆಗಳಲ್ಲಿ ವೀಕ್ಷಕರಿಗೆ ಮನರಂಜನೆಯನ್ನು ನೀಡುತ್ತಾ ಬಂದಿದೆ. ಕರ್ನಾಟಕದಲ್ಲಿ ಜಿ ಕನ್ನಡ ಧಾರಾವಾಹಿಗಳಿಂದ ಹಿಡಿದು ರಿಯಾಲಿಟಿ ಶೋವರೆಗೂ ತನ್ನ ವೀಕ್ಷಕರನ್ನ ರಂಜಿಸುತ್ತಲೇ ಮುಂದೆ ಸಾಗಿದೆ. ಜಿ ಕನ್ನಡದ ಅಭೂತಪೂರ್ವ ಯಶಸ್ಸಿನ ಬಳಿಕ ಜಿ ಪವರ್ ಮೂಲಕ ಕನ್ನಡಿಗರಿಗೆ ಹೊಸ ಪ್ರಕಾರದಲ್ಲಿ ಮನರಂಜನೆ ನೀಡುವುದಕ್ಕೆ ಹೊರಟಿದ್ದ ಜಿ ಸಂಸ್ಥೆ ಇದೀಗ ವೀಕ್ಷಕರಿಗೆ ಶಾಕ್ ನೀಡಿದೆ. ಅಂದಹಾಗೆ ಜಿ ಪವರ್ ಆಗಸ್ಟ್ 23ರಂದು 2025ರಂದು ಜಿ ಪವರ್ ಕನ್ನಡಿಗರಿಗೆ ಮನರಂಜನೆ ನೀಡುವುದಕ್ಕಾಗಿ ಅದ್ದೂರಿ ಲಾಂಚ್ ಪಡೆದಿತ್ತು. ಇದು ಕೇವಲ ವಾಹಿನಿಯಲ್ಲ, ಕಲ್ಪನೆ, ನಿಜ ಜೀವನ ಹಾಗೂ ಕರುನಾಡಿನ ಸಂಸ್ಕೃತಿ ಬೆಸೆಯುವ ವಾಹಿನಿ ಎಂದು ಸಂಸ್ಥೆ ಹೇಳಿಕೊಂಡಿತ್ತು. ಸಮಾಜವನ್ನ ತಲುಪುವ ಕಾರ್ಯಕ್ರಮಗಳು, ಮಹಿಳಾ ಪ್ರಧಾನ ಧಾರಾವಾಹಿಗಳು, ಬ್ಲಾಕ್ ಬಸ್ಟರ್ ಸಿನಿಮಾಗಳು ಸೇರಿದಂತೆ ಹಬ್ಬದ ಮತ್ತು ವಿಶೇಷ ಕಾರ್ಯಕ್ರಮಗಳೊಂದಿಗೆ ಜಿ ಪವರ್ ಮುಂದಾಗಿತ್ತು. ಆದರೆ ಇದೀಗ ಜಿ ಪವರ್ನಲ್ಲಿ ತೆರೆ ಕಾಣುತ್ತಿರುವ ಸೀರಿಯಲ್ಗಳನ್ನ ಅಂತ್ಯಗೊಳಿಸುವ ನಿರ್ಧಾರ ಮಾಡಿದೆ. ಜಿ ಪವರ್ ಹೈಬ್ರಿಡ್ ಚಾನೆಲ್ ಆಗಿದ್ದು, ಇಲ್ಲಿ ಎಲ್ಲಾ ವರ್ಗದ ಜನರನ್ನ ತನ್ನತ್ತ ಸೆಳೆಯುವ ಕಂಟೆಂಟ್ ಇರೋದು ಈ ವಾಹಿನಿಯ ಒಂದು ವಿಶೇಷತೆ ಎನ್ನಲಾಗುತ್ತಿದೆ. ಇನ್ನು ಹಳ್ಳಿ ಪವರ್ ರಿಯಾಲಿಟಿ ಶೋ ಮೂಲಕ ಅದ್ದೂರಿ ಲಾಂಚ್ ಪಡೆದ ಜಿ ಪವರ್ ರಾಜಕುಮಾರಿ, ಶುಭಸ್ಯ ಶೀಘ್ರಂ, ಜೋಡಿ ಹಕ್ಕಿ ಮತ್ತು ಗೌರಿ ಎಂಬ ಸೀರಿಯಲ್ಗಳನ್ನ ಪ್ರಸಾರ ಮಾಡಿತ್ತು ಮತ್ತು ಭಕ್ತಿ ಕಾರ್ಯಕ್ರಮ, ಭವಿಷ್ಯ ದರ್ಶನ ಕಾರ್ಯಕ್ರಮಗಳು ಶುರುವಾಗಿದ್ವು. ಎಲ್ಲ ಧಾರಾವಾಹಿಗಳು ಆಗಸ್ಟ್ 25ರಿಂದ ಶುರುವಾದವು. ಆದರೆ ರಿಯಾಲಿಟಿ ಶೋ ಆದ ಹಳ್ಳಿ ಪವರ್ ಆಗಸ್ಟ್ 30, 2025ರಂದು ಗ್ರ್ಯಾಂಡ್ ಓಪನಿಂಗ್ ತೆಗೆದುಕೊಂಡಿತ್ತು. ಈ ಹಿಂದೆ ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಪ್ಯಾಟೆ ಹುಡುಗೀರ ಹಳ್ಳಿ ಲೈಫು ರಿಯಾಲಿಟಿ ಶೋ 4 ಸೀಸನ್ ಆಗಿತ್ತು. ಅದರಲ್ಲಿ ಅಕುಲ್ ಬಾಲಾಜಿ ಅವರೇ ನಿರೂಪಕರಾಗಿ ಪ್ರಮುಖ ಪಾತ್ರ ವಹಿಸಿದ್ರು. ಅದೇ ರೀತಿಯಾಗಿ ಜಿ ಪವರ್ ಸಿಟಿ ಹುಡುಗಿಯರ ಹಳ್ಳಿ ಲೈಫ್ ತೋರಿಸಲು ಹಳ್ಳಿ ಪವರ್ ಎಂಬ ಕಾರ್ಯಕ್ರಮವನ್ನ ಮಾಡಲು ಮುಂದಾದರು. ಇದಕ್ಕೆ ಅಕುಲ್ ಬಾಲಾಜಿ ನಿರೂಪಣೆ ಕೂಡ ಮಾಡಿದ್ರು. ಇನ್ನು ಈ ರಿಯಾಲಿಟಿ ಶೋ ಡಿಸೆಂಬರ್ 28ರಂದು ಅಂತ್ಯಗೊಂಡಿತ್ತು. ಈ ವೇಳೆ ಅಕುಲ್ ಬಾಲಾಜಿ ಅವರು ಬೆಂಗಳೂರಿನ ರಗಟ್ ರಶ್ಮಿ ಅವರು ವಿನ್ನರ್ ಎಂದು ಘೋಷಿಸಲಾಯಿತು. ಹಳ್ಳಿ ಪವರ್ ರಿಯಾಲಿಟಿ ಶೋ ಜಿ ಪವರ್ನಲ್ಲಿ ಒಳ್ಳೆ ಸದ್ದು ಮಾಡಿತ್ತು. ಈ ಶೋ ಮುಗಿದ ನಂತರ ಧಾರಾವಾಹಿಗಳ ವೀಕ್ಷಣೆ ಕಡಿಮೆ ಆಗಿದೆ ಎನ್ನಲಾಗುತ್ತಿದೆ. ಈ ಕಾರಣದಿಂದಾಗಿ ಇದೀಗ ಪ್ರಸಾರವಾಗುತ್ತಿರುವ ಜಿ ಪವರ್ ಎಲ್ಲ ಧಾರಾವಾಹಿಗಳನ್ನ ಮುಗಿಸಲು ಮುಂದಾಗಿದೆ. ಮೊದಲಿನಂತೆ ಜಿ ಪವರ್ನಲ್ಲಿ ಸಿನಿಮಾಗಳು ಪ್ರಸಾರವಾಗಲಿದೆ. ಮತ್ತಷ್ಟು ಸಿನಿಮಾ ಅಪ್ಡೇಟ್ಸ್ ಆಗಿ ಫಾಲೋ ಮಾಡಿ ಕನ್ನಡ.